ಪ್ಯಾಲೇಸ್ ಜಾಗವನ್ನ ಸರ್ಕಾರ ರಸ್ತೆ ಮಾಡೋಕೆ ತೆಗೆದುಕೊಂಡಿತ್ತು. ಸಿಎಸ್ಗೆ ಸುಪ್ರೀಂ ಕೋರ್ಟ್ ಆಫರ್ ಆಗಕ್ಕೆ ಹೇಳಿದೆ. ಸೊ ಅದು ತನಿಖೆ ವಿಚಾರವಾಗಿ ಯಾವ ರೀತಿಯಾಗಿ ಸರ್ಕಾರ ಹಿಂದೆ ನಾನು ಬೆಂಗಳೂರಿನ ಉಸ್ತುವಾರಿಯನ್ನ ನಾನು ವಹಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಸುಮಾರು 15 ಎಕರೆ ಜಮೀನನ್ನ ನಾವು ವಶ ಮಾಡಿಕೊಂಡು ಪ್ಯಾಲೇಸ್ ಸುತ್ತ ರೋಡ್ ವೈಡನಿಂಗ್ ಮಾಡೋದಕ್ಕೆ ಪ್ರಸ್ತಾವನೆ ಇತ್ತು. ಅದನ್ನ ನಂತರ ಅದು ಕೋರ್ಟ್ಗೆ ಹೋಯಿತು. ಕೋರ್ಟ್ನಲ್ಲಿ ನಡ್ಕೊಂಡು ಬರ್ತಾ ಇತ್ತು ಇಷ್ಟು ದಿವಸ. ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರಿಗೆ ಸುಪ್ರೀಂ ಕೋರ್ಟ್ನವರೇ ಅಪಿಯರ್ ಆಗಕ್ಕೆ ಹೇಳಿದ್ದಾರೆ. ಈ ಮಧ್ಯದಲ್ಲಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಕೂಡ ತಗೊಂಡಿದ್ದೇವೆ. ಇದನ್ನು ರಸ್ತೆ ಅಗಲೀಕರಣ ಮಾಡೋದು ಸೂಕ್ತ. ಏನು ಬೆಳೀತಾ ಇರತಕ್ಕ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಸಾರಿಗೆ ಸರಿಯಾಗಿ ಆಗೋದಿಲ್ಲ ಅಂತ ಹೇಳಿ ನಾವು ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ತೀರ್ಮಾನವನ್ನು ತಗೊಂಡಿದ್ದೇವೆ. ಅದನ್ನ ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು. ಅದಾದ್ಮೇಲೆ ಏನ್ ತೀರ್ಪು ಬರುತ್ತೋ ಅದರ ಮೇಲೆ ಮುಂದುವರಿತೀವಿ. ಸರ್, ಅವರು ಪರಿಹಾರನೂ ಕೊಟ್ಟಿರಲಿಲ್ಲ ಮತ್ತು ಜಾಗನೂ ಬಿಟ್ಕೊಟ್ಟಿರಲಿಲ್ಲ. ಎಷ್ಟು ದಿನ ಆದ್ರೂ ಇಲ್ಲ, ಅದೇನು ಟಿಡಿಆರ್ ಲಿಂಕ್ ಮಾಡಿದ್ದದು. ಟಿಡಿಆರ್ ಕೊಂಡ್ಕೊಳ್ಳೋದಕ್ಕೆ ಅವತ್ತಿನ ಸಂದರ್ಭದಲ್ಲಿ ಟಿಡಿಆರ್ ಕೊಂಡ್ಕೊಳ್ಳಕ್ಕೆ ಮುಂದೆ ಬಂದಿದ್ರು. ಆದ್ರೆ ಅದನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕೋರ್ಟ್ ಹೋದ್ರವರು. ಅದಕ್ಕಾಗಿ ಅದು ನಿಂತೋಯ್ತು. ಇಲ್ಲಾಂದ್ರೆ ಟಿಡಿಆರ್ ಸಾವಿರಾರು ಕೋಟಿ ರೂಪಾಯಿ ಟಿಡಿಆರ್ ಅವರು ಕೊಂಡ್ಕೊಳ್ಳೋದಕ್ಕೆ ಬೇರೆ ಬೇರೆಯವರು ತಯಾರಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಟಿಡಿಆರ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಸರ್ಕಾರ ರಸ್ತೆ ಅಗಲೀಕರಣ ಮಾಡೋದು ಹೌದು, ತೀರ್ಮಾನ ಮಾಡಿದ್ದೇವೆ. ಅದನ್ನೇ ಈಗ ಕೋರ್ಟಿಗೆ ರಿಪೋರ್ಟ್ ಮಾಡ್ತಾರೆ ನಮ್ಮ ಚೀಫ್ ಸೆಕ್ರೆಟರಿ ಅವರು, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು. ಅದನ್ನ ಪರಿಗಣಿಸಿ ಏನ್ ತೀರ್ಮಾನ ಕೊಡ್ತಾರೆ. ಯಾಕೆಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್, 9 ಜಡ್ಜಸ್ ಇರುವಂತ ಬೆಂಚು. ಅದರಲ್ಲಿ ಆಸ್ತಿ ಯಾರದು ಅನ್ನೋದು ಕೂಡ ತೀರ್ಮಾನ ಆಗ್ಬೇಕಲ್ಲ. ಈಗ ಅದು ಕೂಡ ಪ್ರಶ್ನೆ ಇದೆ. ಮೂಲ ಆಸ್ತಿ ಯಾರ್ದು, ಪ್ಯಾಲೇಸಿಗೆ ಸೇರಿದ್ದ, ಗೌರ್ಮೆಂಟಿಗೆ ಸೇರಿದ್ದ? ಹಿಂದೆ ಗೌರ್ಮೆಂಟ್ನಲ್ಲಿ ಈ ಪ್ಯಾಲೇಸ್ದೆಲ್ಲ ಇದು ಸರ್ಕಾರಿ ಆಸ್ತಿ ಅಂತೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅದಕ್ಕೆ ಒಂದು ಕಾನೂನನ್ನ ತಗೊಂಡು ಬಂದು ಅದನ್ನ ನೋಟಿಫೈ ಮಾಡಿದ್ದಾರೆ. ಕಾನೂನು ಜಾರಿಯಲ್ಲಿದೆ ಸರ್. ಅಲ್ಲ, ಅದಕ್ಕೆ ಈಗ ಸ್ಟೇ ಕೊಟ್ಟಿದ್ದಾರಲ್ಲ. ಅದನ್ನ ತೀರ್ಮಾನ ಆಗೋವರೆಗೂ ಕೂಡ ನಾವು ಏನು ಹೇಳಕ್ಕಾಗೋದಿಲ್ಲ.